ಇದಿಷ್ಟ ಐತಿ ಇದಿಷ್ಟ ಐತಿ ಇದಿಷ್ಟ ಐತಿ ಇದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಇದಿಷ್ಟ ಐತಿ ಮಗನ ಆರೋಗ್ಯಕ್ಕೆ ಇದ ಬೇಕು ಮೇನ ಇದನ್ನ ತಿರ್ಬೇಕು ನೀ ಮೇನ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ನೋಡ್ರಿ ನಾನು ಮೊಳಕೆ ಕಾಳು ಒಂದು ಏನಂದ್ರೆ ಹೆಸರು ಕಾಳು ಮತ್ತು ಕಡ್ಲೆ ಕಾಳನ್ನ ಮೊಳಕೆ ಬರಿಸೆ ಯಾವ ರೀತಿ ಒಂದು ಈ ಸಲಾಡನ್ನು ಮಾಡ್ತೀನಿ ಅನ್ನೋದು ತೋರಿಸ್ತಾರೆ ನೋಡ್ರಿ. ಇದಕ್ಕೆ ಕೋಸಂಬರಿ ಅನ್ರಿ, ಸಲಾಡ್ ಅನ್ರಿ, ಪಚಡಿ ಅನ್ರಿ ಎಲ್ಲ ನಡಿತೈತಿ. ಮೊಳಕೆ ಕಾಳು ಹೆಸರು ಕಾಳನ್ನು ಈ ಥರ ಮೊಳಕೆ ಫುಲ್ ಬರೆಸ್ಬೇಕ್ರಿ. ಆಮೇಲೆ ಸೌತೆಕಾಯಿ, ಗಜ್ರಿ, ಟೊಮೆಟೊ, ಉಳ್ಳಾಗಡ್ಡಿ ಮತ್ತು ಇದ್ರ ದಾಳಿಂಬೆ ಕಾಳುಗಳನ್ನ ತೊಗೊರಿ. ಮತ್ತು ಖಾರ ಅಂತೂ ಏನಂದ್ರೆ ಪೇಸ್ಟ್ ಮಾಡಿದಿದ್ರೆ ನಡಿತೈತಿ, ಚಲೋ ಆಗ್ತೈತಿ. ಅದೇ ರೀತಿ ನಮಗೆ ಶ್ರಾವಣ ಚಲೋ ಐತೆ ಅಂಥೇಳಿ ಈ ಥರ ಎಲ್ಲ ಕ್ಲೀನಿಂಗ್ ಚಲೋ ಐತಿ. ನಾನು ಅಟ್ಟ ಮಾಡ್ಕೋತಾನೆ ರೀ, ಒಮ್ಗೆ ಅಷ್ಟು ಪೂರ್ತಿ ಹಿಂಗೆ ಮಾಡಲ್ಲ. ಅಂದ್ರೆ ಮಾನೋಮಿಗೆ ಮತ್ತೆ ಮಾಡ್ತೇವೆ. ಅದಕ್ಕಾಗಿ ಈಗ ನಮ್ಮ ರೆಸಿಪಿ ಕಡೆ ಹೋಗ್ಬೇಕಂತಂದ್ರೆ ಅವನ್ನೆಲ್ಲ ಕಾಳುಗಳನ್ನ ತೊಳೆದಿಟ್ಕೊಂಡು ಈಗ ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ, ಆಮೇಲೆ ಟೊಮೆಟೊ ಹಾಕ್ಕೊಂಡ್ರಿ, ಅಂದರೆ ಎಲ್ಲ ಕಟ್ ಮಾಡಿದ್ದು. ಸೌತೆಕಾಯಿ ಒಂದು ಹಾಕೇನ್ರಿ ನೋಡ್ರಿ ಇಲ್ಲಿ. ಅದೇ ರೀತಿ ದಾಳಿಂಬೆ ಕಾಳುಗಳನ್ನ ಹಾಕ್ಕೊಂಡ್ರಿ. ಮತ್ತು ಗಜ್ರಿನ ತೆರೆದಿದ್ದೀನಿ ರೀ ನಾನು. ಮ್ಯಾಗಿನೆಲ್ಲ ಶಪ್ಪಿ ತೆಗೆದು ಈ ಥರ ನೀವು ತೆರೆದಿಟ್ಕೊರಿ. ಅದು ಸಣ್ಣಗೆ ನೀವು ಕಟ್ ಮಾಡ್ರೆ, ಅಂದರೆ ಈಗ ನಾವು ಸೌತೆಕಾಯಿ ಕಟ್ ಮಾಡ್ಯಾರ ಹಂಗೆ ಕಟ್ ಮಾಡ್ರೆ ಅದಷ್ಟೊಂದು ಇದು ಅನ್ಸಲ್ಲ ರೀ. ಸೌತೆಕಾಯಿ ನಂಗೆ ಟೇಸ್ಟ್ ಅನ್ಸಲ್ಲ. ಈ ಥರ ತೆರೆದು ಹಾಕ್ರಿ ನೀವು, ಚಲೋ ಅನಿಸುತ್ತೆ ರೀ. ಹಾಗಾಗಿ ಆಮೇಲೆ ನಾವು ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರಿ. ಮತ್ತು ಇನ್ನೊಂದು ಏನಂದ್ರೆ ನಾನು ಹಸಿ ಖಾರನ ಪುದೀನ, ಕೊತ್ತಂಬರಿ, ಕರಿಬೇವು, ಶುಂಠಿ, ಜೀರಿಗೆ ಒಂದೆರಡು, ಆಮೇಲೆ ಇದನ್ನು ಹುಂಚಿ ಹಣ್ಣು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಾನು. ಯಾಕಂತಂದ್ರೆ ಇಲ್ಲೇ ಮ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕತ್ತಾನೆ ನೋಡ್ರಿ, ಅಂದರೆ ಕಾಳು ಮೆಣಸಿನ ಪೌಡರ್. ಇದೊಂದು ತಿಂಗಳಿಗೊಮ್ಮೆ ಮಾಡಿ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಎಗ್ ಮ್ಯಾಗ ಹಾಕೊಂಡು ತಿನ್ನಾಕ, ಅಥವಾ ಈ ಟೊಮೆಟೋದು ಏನಾರು ಮಾಡ್ತಿರ್ತಾವಲ್ಲ ರೀ, ಹಂಗಿದ್ದಾಗ ಅಂದ್ರೆ ಪಾನಿಪುರಿ ಮಾಡುವಾಗದು ದಹಿ ಪುರಿ ಹೆಂಗದು ಬರ್ತಾವಲ್ಲ ರೀ, ಹಂಗೆ ಮಾಡೋಕ್ತದೆ ಅಂತೇಳಿ ಈ ಒಂದು ಖಾರದ ಏನಲ್ರಿ, ಈಗ ಪುದೀನ, ಕೊತ್ತಂಬರಿ, ಆನಂತರ ಹುಣಸೆಹಣ್ಣು, ಜೀರಿಗೆ ಅವನ್ನೆಲ್ಲನೂ ಹಾಕಿ ಸಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತಾನು. ಸಾಯಂಕಾಲ ಟೈಮಿಗೆ ಈ ಥರ ಒಂದು ಸಲಾಡ ಚುನ್ಮರಿ ಹಾಕ್ಕೊಂಡು ತಿನ್ನಾಕೋದು ಬರ್ತೈತೆ ಅಂಥೇಳಿ, ಬೇಲ್ಪುರಿ ಚುನ್ಮರಿ ಬೇಲ್ಪುರಿ ಮಾಡ್ಕೊಂಡು ತಿನ್ನಾಕೋದು ಬರ್ತೈತಿ ಅಂಥೇಳಿ ನಾನು ಮಾಡ್ಕೊಂಡಿರ್ತಾನೆ. ನೀವು ಕೂಡ ಅದರ ಕಾಮೆಂಟ್ ಕೇಳಿರಿ, ಏನಂದ್ರೆ ಯಾವ ರೀತಿ ಅದನ್ನು ಮಾಡ್ಬೇಕು ಅನ್ನೋದು ಹೇಳಿರಿ, ಮಾಡಿ ತೋರಿಸ್ತಾನೆ. ಈಗ ನೋಡಿರಿ ಈ ಥರ ಎಲ್ಲ ಆತ್ರಿ. ಇನ್ನು ಇದಕ್ಕೆ ನೀವು ಹುಣಸೆಹಣ್ಣು ನಾನು ಇದ್ರ ಖಾರದ ಹಾಕ್ಯಾನಲ್ಲ, ಅದಕ್ಕಾಗಿ ಲಿಂಬೆ ರಸ ಹಿಂಡಲಿಲ್ಲ. ಮತ್ತು ಇದಕ್ಕೆ ನೀವು ಶುಗರ್ ಆ್ಯಡ್ ಮಾಡೋಕೆ ಹೋಗಬೇಡ್ರಿ. ಡಯಟ್ ಮಾಡೋರು ಒಬ್ಬೊಬ್ರು ಶುಗರ್ ಹಾಕ್ಕೊಂಡು ತಿಂತಾರೆ, ಶುಗರ್ ಹಾಕ್ಕೊಂಡು ತಿನ್ನೋಕೆ ಹೋಗಬೇಡ್ರಿ, ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಮ್ಯಾಗ ಕೊತ್ತಂಬರಿ ಹಾಕಿರ ನಮ್ಮ ಏನಂದ್ರೆ ಒಂದು ಮೊಳಕೆ ಕಾಳು ರೆಸಿಪಿ ರೆಡಿ ಆಯ್ತು ನೋಡಿರಿ. ಇದನ್ನು ನಾನು ಜಾಸ್ತಿ ಅಂದ್ರೆ ಆದಷ್ಟು ಒಂದು ವಾರದಾಗ 2-3 ಸಲ ಅಂತೂ ಮಾಡ್ಕೊಂಡು ಬಿಟ್ಟಿರ್ತಾನು. ಇವತ್ತು ನಾನು ಭಾಳ ನೆನೆ ಹಾಕಿ ಅಂದ್ರೆ ಅವನು ಮೊಳಕೆ ಕಾಳನ್ನು ಭಾಳ ಇದ್ದು ರೀ, ದೋಸೆ ಮಾಡ್ಕೋ ಸಂಬಂಧ ಹಾಕಿದ್ನಿ, ಇನ್ನೂ ಉಳಿದವ್ರವ ಅದ್ರ ಸಂಬಂಧ ಈ ಥರ ಒಂದು ಸಲಾಡ್ ಮಾಡ್ಕೊಂಡನು. ವಾರದಾಗ ಒಂದು 2-3 ಸಲ ಮಾತ್ರ ಈ ಥರ ಮಾಡ್ಕೊಂಡು ತಿಂದಿರ್ತಾನು. ಇದನ್ನು ತಿನ್ನೋದ್ರಿಂದ ಆಯ್ತು, ನಾನು ಪ್ರೋಟೀನ್ ಪೌಡ್ರ್ ಕುಡಿದ್ರಿಂದ ಆಯ್ತು ನಾನು ವೆಯ್ಟ್ ಲಾಸ್ ಜರ್ನಿ ಅಂದ್ರೆ ವೆಯ್ಟ್ ಲಾಸ್ ಆಗತೈತಿ. ನಿನ್ನೆ ಒಂದು ಲಾಗ್ ಹಾಕೀನಿ ನೋಡಿರಿ ವಿಡಿಯೋ, ಅದ್ರ ನಾನು ವೆಯ್ಟ್ ಲಾಸ್ ಎಷ್ಟಾಗೈತೆ ಅಂತ ತೋರ್ಸೀನಿ ನಿಮಗೆ. ಈಗ ನೋಡಿರಿ ಟೈಮ್ 2 ಗಂಟೆ ಆಗ್ತೈತಿ. ಅದಕ್ಕಾಗಿ ಹೊಟ್ಟೆ ಹಸ್ತಿತ್ತು, ನನ್ನ ಮಗಳಿಂದ ಬಂದಲ್ಲ ಅಂತೇಳಿ ಅಂದ್ರೆ ಅವ್ರ ಯಜಮಾನ್ರಿಗೆ ಕರ್ಕೊಂಬರತ್ತಿದ್ರು. ಅವ್ರು ಬರೋ ಮಟನೂ ಅಂದ್ರೆ ಅಟ್ರು ಕೂಡಿ ಊಟ ಮಾಡಿರ್ತಾವಲ್ಲ ರೀ, ಹಿಂಗೆ ಹೊಟ್ಟೆ ಹಸ್ದಾಗ ಚಿಪ್ಸ, ಸೇವಾ, ಸ್ವೀಟ ತಿನ್ನೋ ಬದ್ಲಿ ಈ ಥರ ನಾವು ತಿನ್ಬೇಕು ನೋಡಿರಿ. ಹಿಂಗೆ ತಿನ್ನೋದ್ರಿಂದ ನಮ್ದು ವೆಯ್ಟ್ ಲಾಸ್ ಆಗೋಕೆ ಹೆಲ್ಪ್ ಆಕತಿ. ಆರಾಮ ಎಲ್ಲ ಕೆಲಸ ಆಗಿತ್ತು ರೀ. ಇನ್ನು ಅವ್ರು ಬಂದಮ್ಯಾಗ ದೋಸೆ ಹಿಟ್ಟು ಮಾಡಿದ್ದೀನಿ ರೀ, ಅಂದ್ರೆ ಉದ್ದಿನಬೇಳೆ ಹಾಕಿಲ್ರಿ, ಕಲಸಿದ ದೋಸೆ ಹಿಟ್ಟಿತ್ತು, ಅದನ್ನು ಮಾಡ್ಕೊಂಡು ತಿಂದ್ರೆ ಆಯ್ತು ಅಂಥೇಳಿ ಎಲ್ಲ ಹಿಟ್ಟು ನಾದಿಟ್ಟಿದ್ನು. ನಾದಿ ಕಲಿಸಿಟ್ಟಿದ್ದು. ಇನ್ನು ಅವ್ರು ಬರೋ ಮಟ್ಟ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ತಿಂದ್ರೆ ಆಯ್ತು ಅಂಥೇಳಿ. ಆದ್ರೆ ಹೊಟ್ಟೆ ಹಸಿತ್ತು. ಹಂಗೆ ನೀವು ಹೊಟ್ಟೆ ಹಸಿದಾಗ ಫುಲ್ ಹಸಿವಾದಾಗ ಈ ಥರ ಒಂದು ಸಲಾಡ್ಗಳನ್ನು ತಿನ್ನಿರಿ. ಮತ್ತು ಸೌತೆಕಾಯಿ ಹಸಿಯಾಗಿ ತಿನ್ನಿರಿ ಹೊಟ್ಟೆ ಹಸ್ದಾಗ. ಕುರ್ಕುರೆ, ಚಿಪ್ಸ, ನಾನಂತೂ ನಮ್ಗೆ ಕುರ್ಕುರೆ ಆಯ್ತು, ಚಿಪ್ಸ್ ಆಯ್ತು ಹೆಚ್ಚು ಡೈರಿ ಮಿಲ್ಕ್ ಅಂತ ಏನು ತಿನ್ನೋಕೆ ಹೋಗಲ್ಲ ರೀ. ನಮ್ಮ ಯಜಮಾನ್ರಿಗೆ ತಂದು ಕೊಡಬೇಡ್ರಿ ಅಂತ ನನ್ನ ಮಗಳಿಗೆ ತಂದು ಕೊಡೋಂಗಿಲ್ಲ ನೀವು ಅಂತೆ ಕಂಡೀಷನ್ ಮಾಡಿಬಿಟ್ಟನು. ಬ್ರೆಡ್ ಇಲ್ಲ, ಸೇವ್ ಇಲ್ಲ ರೀ, ಆಲ್ಮೋಸ್ಟ್ ಆಲ್ ಹಿಂಗೆ ಐತೆ ರೀ ನಮ್ದು ಊಟ. ಈಗ ನೋಡಿರಿ ನಾನು ಎಲ್ಲ ತಾಟು ಹೆಚ್ಚಿಟ್ಟು ದೋಸೆ ಮಾಡೋಕೆ ಚಾಲೂ ಮಾಡಿದ್ದೀವಿ ರೀ. ಆದಷ್ಟು ಈಗೇನು ಕೆಲಸ ಇಲ್ಲ, ಆಮೇಲೆ ಬರೀ ಬಿಸಿ ಮಾಡ್ಕೊಂಡು ತಿಂದ ಅಂತಂತಿರ್ಬೋದು. ನಮ್ಮ ಮನ್ಯಾಗ ಪರ್ಸಿ ಒರ್ಸೋದು, ಬಾಂಡೆ ತೊಳೆದು, ಅರ್ಬಿ ತೊಳೆದು ಎಲ್ಲ ಐತೆ ರೀ. ಆದ್ರೆ ಊಟದ ಟೈಮ್ದಾಗ ಬಿಸಿದಷ್ಟು ಮಾಡ್ಕೊಂಡು ತಿಂತೀವಿ ನೋಡಿರಿ. ಕೆಲಸನೂ ನಮ್ಮ ಮನ್ಯಾಗ ನಾವು ಯಾರಿಗೆ ಹಚ್ಚಲ್ಲ ರೀ, ನಾವು ಮಾಡ್ಕೋತೀವಿ. ಆದ್ರೆ ಎಲ್ಲರೂ ಬರೀ ಕುಕ್ಕಿಂಗ್ ಅಷ್ಟೇ ಮಾಡ್ತಾರೆ ಅಂದ್ರೆ ಏನು ಕೆಲಸ ಇಲ್ಲ ಅಂತ ಅನ್ಕೋತಿರ್ಬೇಕು. ಆದರೆ ಕೆಲಸನೂ ಮಾಡ್ಕೋತೀವಿ. ಆರಾತ ಹೆಲ್ತಿಗೆ ನಮ್ಗೆ ಒಳ್ಳೆಯ ಆಹಾರನ ಕೂಡ ನಾವು ಮಾಡ್ಕೋತೀವಿ ನೋಡಿರಿ. ನನ್ನ ಮಗನ ಕೇರ ಇದ್ರಾಗ ಯಾವ್ದು ಇಷ್ಟ, ನಿಂಗೆ ಏನು ತಿಂತಿ ಅಂದ್ರೆ ಆಕೆಗೆ ಇದು ಇಲ್ಲಂತ್ರಿ, ದೋಸೆ ಇಷ್ಟ ಅಂತ ಹೇಳ್ತಾಳೆ. ನೀವು ಕೂಡ ಈ ಥರ ಒಂದು ರೆಸಿಪಿಗಳನ್ನ ಟ್ರೈ ಮಾಡಿರಿ. ಆದಷ್ಟು ಹೆಲ್ದಿ ಊಟ ಮಾಡಿರಿ, ಬಿಸಿದ ತಿನ್ನಿರಿ, ಡೈಜೆಷನ್ ಇಂಪ್ರೂವ್ ಆಕೈತಿ.
ಮತ್ತು ನಾವು ಜಾಬಿಗೆ ಹೋಗಾಕತ್ರ ಹಿಂಗೆ ತಿನ್ನಕ್ಕಿದಾಗೋದಿಲ್ಲ ರೀ. ಈಗ ಮನ್ಯಾಗ ಅದಾವಲ್ಲ ರೀ, ಮನ್ಯಾಗಿದ್ದಾಗ ಈ ಥರ ಮಾಡ್ಕೊತ ತಿನ್ನೋದು. ನೋಡಿರಿ ಇವತ್ತಿನ ನಮ್ದು ಒಂದು ರೆಸಿಪಿ ಹೆಂಗಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ. ನೀವು ಕೂಡ ಮಾಡ್ಕೊತೀನಿ ರೀ. ನನ್ನ ಮಗಳು ಹೆಂಗೆ ಹೇಳ್ತಾಳೆ ನೋಡ್ರಿ ಈಗ. ಇದಿಷ್ಟ ಐತಿ, ಇದಿಷ್ಟ ಐತಿ, ಇದಿಷ್ಟ ಐತಿ. ಇದಿಷ್ಟ ಇಲ್ಲ, ಇದಿಷ್ಟ ಇಲ್ಲ, ಇದಿಷ್ಟ ಐತಿ. ಮಗನ ಆರೋಗ್ಯಕ್ಕೆ ಇದ ಬೇಕು ಮೇನ. ಇದನ್ನ ತಿನ್ಬೇಕು ನೀ ಮೇನ.